ಒಂದ್ ಕಡೆ ಕೋಲಾರ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅಷ್ಟೇ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ರಕ್ಷಾ ರಾಮಯ್ಯಗೆ ಯಾವಾಗ ಟಿಕೆಟ್ ಫಿಕ್ಸ್ ಅಂತ ಹೇಳಾಯ್ತೋ ಅದಾದ ನಂತರವೇ ಈಗ ಅಸಮಾಧಾನ ಸ್ಫೋಟಗೊಳ್ತಾ ಇರೋದು. ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ತಾ ಇದ್ದೀರಿ, ಅವರು ಕೊಡಬಾರ್ದು ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪತ್ರದ ಮೂಲಕ ಡಿ.ಕೆ. ಶಿವಕುಮಾರ್ ಬಳಿ. ರಕ್ಷಾ ರಾಮಯ್ಯಗೆ ಟಿಕೆಟ್ ಫಿಕ್ಸ್ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಳ್ತಾ ಇದೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ. ಇದರ ಬಗ್ಗೆ ಡಿ.ಕೆ. ಶಿವಕುಮಾರ್ಗೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಪತ್ರವನ್ನ ಬರೆದಿದ್ದಾರೆ. ರಕ್ಷಾ ರಾಮಯ್ಯಗೆ ಟಿಕೆಟ್ ಯಾಕೆ ಕೊಟ್ರಿ ಅಂತೇಳಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪತ್ರದ ಮೂಲಕ. ವೀರಪ್ಪ ಮೊಯ್ಲಿ, ಶಿವಶಂಕರ್ ರೆಡ್ಡಿ ಹೆಸರನ್ನ ನಾವು ಶಿಫಾರಸು ಮಾಡಿದ್ವಿ, ಆದರೆ ಯಾರೂ ಕೂಡ ಎಂ.ಆರ್. ಸೀತಾರಾಮ್ ಪುತ್ರನ ಹೆಸರನ್ನ ಸೂಚಿಸಿಲ್ಲ. ಚಿಕ್ಕಬಳ್ಳಾಪುರ ಚುನಾವಣೆಗಳಲ್ಲಿ ತಂದೆ ಮಕ್ಕಳ ಕೊಡುಗೆ ಏನೂ ಇಲ್ಲ, ಶೂನ್ಯ. ಮೊಯ್ಲಿ, ಶಿವಶಂಕರ್ ರೆಡ್ಡಿ ಪೈಕಿ ಒಬ್ಬರನ್ನ ಅಂತಿಮಗೊಳಿಸಿ ಅಂತೇಳಿ ಡಿ.ಕೆ. ಶಿವಕುಮಾರ್ಗೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಪತ್ರವನ್ನ ಬರೆದು ಮನವಿಯನ್ನ ವ್ಯಕ್ತಪಡಿಸೋದರ ಜೊತೆಗೆ ರಕ್ಷಾರಾಮಯ್ಯಗೆ ಟಿಕೆಟ್ ವಿರೋಧಿಸಿದ್ದಾರೆ. ಒಂದ್ ಕಡೆ ಕೋಲಾರದಲ್ಲಾಯಿತು, ಕೋಲಾರದಲ್ಲಿ ಅಸಮಾಧಾನ ಸ್ಫೋಟಗೊಳ್ತು. ಅದರ ಬೆನ್ನಲ್ಲೇ ಇದೀಗ ಚಿಕ್ಕಬಳ್ಳಾಪುರದ ಸರದಿ. ಯಾವಾಗ ಚಿಕ್ಕಬಳ್ಳಾಪುರದಿಂದ ರಕ್ಷಾರಾಮಯ್ಯ ಅವರು ಕಣಕ್ಕಿಳಿತಾರೆ ಕಾಂಗ್ರೆಸ್ನಿಂದ ಅಂತೇಳಿ ಘೋಷಣೆ ಆಯಿತು, ಅದಾದ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಳ್ತಾ ಇರೋದು. ಹೀಗಾಗಿ ಡಿ.ಕೆ. ಶಿವಕುಮಾರ್ಗೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಒಂದು ಲೆಟರ್ ಬರೆದಿದ್ದಾರೆ. ಆ ಲೆಟರಲ್ಲಿ ವೀರಪ್ಪ ಮೊಯ್ಲಿ, ಶಿವಶಂಕರ್ ರೆಡ್ಡಿ ಅವರ ಹೆಸರು ಶಿಫಾರಸು ಮಾಡಿದ್ವಿ, ಆದರೆ ಯಾರೂ ಕೂಡ ಎಂ.ಆರ್. ಸೀತಾರಾಮ್ ಪುತ್ರನ ಹೆಸರನ್ನ ಸೂಚಿಸಿಲ್ಲ. ಇಲ್ಲಿ ಚಿಕ್ಕಬಳ್ಳಾಪುರ ಚುನಾವಣೆ ಸಂದರ್ಭಗಳಲ್ಲಿ ಯಾವುದೇ ತಗೊಳ್ಳಿ, ವಿಧಾನಸಭೆ ತಗೊಳ್ಳಿ ಅಥವಾ ಕಳೆದ ಲೋಕಸಭಾ ಚುನಾವಣೆ ತಗೊಳ್ಳಿ, ಅಲ್ಲಿ ತಂದೆ ಮಕ್ಕಳ ಕೊಡುಗೆ ಶೂನ್ಯ. ಹೀಗಾಗಿ ಮೊಯ್ಲಿ, ಶಿವಶಂಕರ್ ರೆಡ್ಡಿ ಪೈಕಿ ಒಬ್ಬರನ್ನ ಅಂತಿಮಗೊಳಿಸಿ ಅಂತೇಳಿ ಲೆಟರ್ ಬರೆದಿದ್ದಾರೆ.